ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನ ವಜಾಗೊಳಿಸಿತು. ಆ ನಂತರದಲ್ಲಿ ಹೈಕೋರ್ಟ್ ಒಂದು ಆದೇಶ ಕೊಡ್ತು. ಈ ಆದೇಶದಲ್ಲಿ ಪ್ರಾಸಿಕ್ಯೂಷನ್ಗೆ ಅಲ್ಲ, ಬದಲಾಗಿ ಪ್ರಾಥಮಿಕ ತನಿಖೆಗೆ ಅವಕಾಶ ಮಾಡಿಕೊಟ್ಟಿರೋದು, ಅನುಮತಿಸಿರೋದು ಅಂತ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ಸ್ಪಷ್ಟನೆಯನ್ನ ಕೊಟ್ಟರು. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಕೂಡ ಸುದ್ದಿಗೋಷ್ಠಿ ನಡೆಸುವ ಮೂಲಕವಾಗಿ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟರು. 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ತನಿಖೆಗೆ ಹೈಕೋರ್ಟ್ ಅನುಮತಿಸಿದೆ. ಇದು ಒಂದಕ್ಕೆ ಮಾತ್ರ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿರೋದು. 19A ಅಡಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಈಗಾಗಲೇ ನಿರಾಕರಿಸಿದ್ದಾರೆ. ಇದು ಕೋರ್ಟ್ನಲ್ಲಿ ಬರೋದೇ ಇಲ್ಲ. 218 BNSS ಅನ್ನ ಹೈಕೋರ್ಟ್ ತಿರಸ್ಕಾರ ಮಾಡಿದೆ, ಅದಕ್ಕೆ ಅನುಮತಿಸಿಲ್ಲ. ಹೈಕೋರ್ಟ್ ಆದೇಶದ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲೆಡೆ ಪ್ರಸ್ತಾಪ ಆಗ್ತಿತ್ತು. ಅದಕ್ಕೆ ಇದು ಪ್ರಾಸಿಕ್ಯೂಷನ್ ಅಲ್ಲ, ಕೇವಲ ತನಿಖೆ ಅಷ್ಟೇ ಅಂತ ಹೇಳಿದ್ದಾರೆ. ಸಿಎಂ ವಿರುದ್ಧ ಪ್ರಾಥಮಿಕ ತನಿಖೆಗಷ್ಟೇ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿರೋದು. ಪ್ರಾಥಮಿಕ ತನಿಖೆ ಇನ್ವೆಸ್ಟಿಗೇಷನ್ಗೆ ಮಾತ್ರ ಅಂತ ಹೇಳ್ತಾರೆ. ಅಂದ್ರೆ ಇದು ಪ್ರಾಸಿಕ್ಯೂಷನ್ ಅಲ್ಲ, ಕೇವಲ ಪ್ರಾಥಮಿಕ ತನಿಖೆಗಷ್ಟೇ ಈಗ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. 17A PC ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ತನಿಖೆಗೆ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಇದನ್ನೇ ಪ್ರೆಸ್ ಮೀಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಐ ರಿಪೀಟ್ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದು. 17A PC ಆಕ್ಟ್ ನಡಿ ತನಿಖೆಗೆ, ಪ್ರಾಥಮಿಕ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಕೇವಲ 19A ಅಡಿ ಅದನ್ನು ಕೇಳ್ಕೊಂಡಿದ್ರು ದೂರುದಾರರು ರಾಜ್ಯಪಾಲರ ಬಳಿ. 19A ಅಡಿ ಪ್ರಾಸಿಕ್ಯೂಷನ್ ಆದೇಶಕ್ಕೆ ರಾಜ್ಯಪಾಲರು ಆಗಲೇ ಒಪ್ಪಿಗೆ ಕೊಟ್ಟಿರಲಿಲ್ಲ. ಇವರು 3 ಕೇಳಿದ್ರು, ರಾಜ್ಯಪಾಲರು 2ಕ್ಕೆ ಅನುಮತಿ ಕೊಟ್ಟರು. ಈಗ ಕೋರ್ಟ್ 1ಕ್ಕೆ ಅನುಮತಿ ಕೊಟ್ಟಿದೆ. ಇಷ್ಟೇ, ವೆರಿ ಸಿಂಪಲ್. 19A ಅಡಿ ಅಂದರೆ ಯಾವುದೇ ತನಿಖಾ ವರದಿ ಇಲ್ಲದೇನೆ ನಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ರು. 19A ಅಡಿ ಹಂಗೆ ಕೊಡಕ್ಕೆ ಬರಲ್ಲ. ಹಾಗಾಗಿ ಅದನ್ನು ಕಿತ್ತಾಕಿದ್ರು ರಾಜ್ಯಪಾಲರು. ಆರಂಭದಲ್ಲೇ ಕಿತ್ತಾಕಿದ್ರು. ದೂರುದಾರರು 3 ಸೆಕ್ಷನ್ ಅಡಿ ಕೇಳ್ಕೊಂಡಿದ್ದು, ಆ 19A ಕಿತ್ತಾಕಿದ್ರು. ಈಗ ಉಳ್ಕೊಂಡಿದ್ದು 2181 ಮತ್ತೆ 17A. 2181ಗೂ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿದ್ರು. ಆದರೆ ಈಗ ಹೈಕೋರ್ಟ್ ಅದನ್ನು ಕಿತ್ತಾಕಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 218 ಹೈಕೋರ್ಟ್ ಅದನ್ನು ಕೂಡ ತೆಗೆದುಹಾಕಿದೆ. ಹಾಗಾಗಿ ಈಗ ಒಂದೇ ಒಂದು ಉಳ್ಕೊಂಡಿದ್ದು 17A PC ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಡಿ, ಭ್ರಷ್ಟಾಚಾರ ನಿಗ್ರಹ ಆಕ್ಟ್ ನಡಿ ಕೇವಲ ಅದೊಂದಕ್ಕೆ ಮಾತ್ರ ಪರ್ಮಿಷನ್. ಹಾಗಾಗಿ ಇದು ಪ್ರಾಸಿಕ್ಯೂಷನ್ ಅಲ್ಲ, ಇದು ಕೇವಲ ತನಿಖೆ. ರಾಜ್ಯಪಾಲರು ಕೊಟ್ಟಂತಹ ಆದೇಶದಲ್ಲಿ ಪ್ರಾಸಿಕ್ಯೂಷನ್ಗೆ ಆದೇಶ ಇತ್ತು, ಪ್ರಾಸಿಕ್ಯೂಷನ್ ಅಲ್ಲ ತನಿಖೆ ಮಾಡಿ ಅಂತ ಹೇಳಿದೆ. ಇನ್ನು 17A ಅಡಿಯಲ್ಲಿ ಏನ್ ಬರುತ್ತೆ? ಓಕೆ, ಇದರಲ್ಲಿ ಏನಂತಂದ್ರೆ ಮೂಡಾ ಕೇಸ್ನಲ್ಲಿ ಈಗ ಪ್ರಾಥಮಿಕ ತನಿಖೆ ನಡೆಸಬಹುದು. ಈಗ ಮೂಡಾ ಕೇಸ್ನಲ್ಲಿ ತನಿಖೆ ಆಗಬೇಕಾ ಬೇಡವಾ, ಅದನ್ನ ತನಿಖೆಗೆ ಒಳಪಡಿಸಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಡ್ತಾ ಇದೆ. ಮೂಡಾ ಕೇಸ್ನಲ್ಲಿ ಈಗ ಪ್ರಾಥಮಿಕ ತನಿಖೆಯನ್ನ ನಡೆಸಲಿ. ಸೊ ಅದರಲ್ಲಿ ಆಗಿರುವಂತಹ ಲೋಪದೋಷಗಳೇನು ಅದನ್ನ ಐಡೆಂಟಿಫೈ ಮಾಡಲಿ ತನಿಖೆ ಮೂಲಕ. ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಕಲೆ ಹಾಕಬಹುದು. ತನಿಖೆಯೇ ಆಗದೆ ಇದರಲ್ಲಿ ಬಂದಿರುವಂತಹ ಆರೋಪಕ್ಕೆ ಒಂದು ಕ್ಲಾರಿಟಿ ಸಿಗೋದು ಹೇಗೆ? ಅದಕ್ಕಾಗಿ ಒಂದು ತನಿಖೆ ಆಗಲಿ, ಅದರ ಸತ್ಯಾಸತ್ಯತೆ ಏನಿದೆ ಅದು ಹೊರಕ್ಕೆ ಬರಲಿ. ಆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಆ ತನಿಖಾ ಸಂಸ್ಥೆ ಮಾಡಬೇಕಾಗತ್ತೆ. ಅದರ ಹೊಣೆಗಾರಿಕೆ ಈಗ 17A ಅಡಿಯಲ್ಲಿ ತನಿಖೆಗೆ ಆಗಲಿ ಅಂತ ಕೋರ್ಟ್ ಹೇಳಿರೋದ್ರಿಂದ ತನಿಖಾ ಸಂಸ್ಥೆ ಮಾಡಬೇಕಾಗತ್ತೆ. ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದು ಇಲ್ಲಿ ತನಿಖೆಯಿಂದ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳ ಪಾತ್ರ ಇದೆಯಾ, ಅವ್ರ ಪಾತ್ರ ಇದೆ ಅಂದ್ರೆ ಯಾವ ರೂಪದಲ್ಲಿದೆ, ಅದಕ್ಕೆ ದಾಖಲೆಗಳೇನಾದ್ರೂ ಇದೆಯಾ, ಇನ್ನು ಮುಖ್ಯಮಂತ್ರಿಗಳ ಪತ್ನಿ ಆ ಒಂದು ಜಾಗವೇನು ಪಡ್ಕೊಂಡಿದ್ದಾರೆ ಅದಕ್ಕೆ ಅವರು ಅರ್ಹರ ಫಲಾನುಭವಿ ಹೌದಾ ಅಲ್ವಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಅದು ಗೊತ್ತಾಗಬೇಕು ಅಂದ್ರೆ ತನಿಖೆ ಮೂಲಕವೇ ಗೊತ್ತಾಗೋದು. ಇದಕ್ಕಾಗಿ ಈಗ ತನಿಖೆ ಆಗಲಿ ಅಂತ ಕೋರ್ಟ್ ಹೇಳಿದೆ. ಹಾಗಾಗಿ ಯಾರ್ಯಾರ ಪಾತ್ರ ಏನು ಅನ್ನೋದು ಈ ತನಿಖೆಯಿಂದ ಫೈನಲ್ ಆಗಿ ಗೊತ್ತಾಗುತ್ತಾ. ಸಿಎಂ ಪಾತ್ರ, ಅವರ ಪ್ರಭಾವ, ಅವರು ಮೌಖಿಕವಾಗಿ ಹೇಳಿದ್ರ ಅಥವಾ ಪತ್ರ ಮುಖೇನವಾಗಿ ಹೇಳಿದ್ರ ಅಥವಾ ಇನ್ಯಾರಾದ್ರೂ ಮುಖ್ಯಮಂತ್ರಿಗಳ ಪರವಾಗಿ ಇನ್ಫ್ಲುಯೆನ್ಸ್ ಮಾಡಿದ್ರ, ಇದೆಲ್ಲವೂ ಕೂಡ ತನಿಖಾ ಸಂಸ್ಥೆ ತನಿಖೆಯ ನಡೆಸಿದ ನಂತರದಲ್ಲಿ ಗೊತ್ತಾಗುತ್ತೆ. ತನಿಖೆಯ ನಂತರದಲ್ಲಿ ಚಾರ್ಜ್ ಶೀಟ್ಗೆ ರಾಜ್ಯಪಾಲರ ಅನುಮತಿಯನ್ನ ಪಡ್ಕೊಳ್ಳೋದು ಕೂಡ ಕಡ್ಡಾಯವಾಗುತ್ತೆ. ಫೈನಲ್ ಆಗಿ ಎಲ್ಲ ತನಿಖೆ ಆಯ್ತು, ಒಂದು ರಿಪೋರ್ಟ್ ಕೂಡ ಕಲೆ ಹಾಕಿದ್ರು. ಇದರಲ್ಲಿ ಏನ್ ಲೋಪದೋಷಗಳು ಆಗಿದೆ, ಯಾರಿಂದ ತಪ್ಪಾಗಿದೆ ಅನ್ನೋದೆಲ್ಲವೂ ಕೂಡ ಗೊತ್ತಾದ ನಂತರದಲ್ಲಿ ಅವರು ಚಾರ್ಜ್ ಶೀಟ್ ಹಾಕಬೇಕು. ಆ ಹಂತದಲ್ಲೂ ಕೂಡ ರಾಜ್ಯಪಾಲರ ಅನುಮತಿಯನ್ನ ಪಡಿಬೇಕಾಗತ್ತೆ. ಅದನ್ನು ಕೂಡ ಕೋರ್ಟ್ ಹೇಳ್ತಾ ಇದೆ. ಸೊ ಇದು 19A ಅಡಿ ಆಮೇಲೆ ಬರುತ್ತೆ. ತನಿಖೆ ಆದ್ಮೇಲೆ ತನಿಖಾ ವರದಿ ಬರುತ್ತಲ್ಲ, ವರದಿ ಬಂದಾಗ ಮತ್ತೆ ರಾಜ್ಯಪಾಲರ ಹತ್ರ ಹೋಗಿ ಆ ರಿಪೋರ್ಟ್ ಕೊಟ್ಟು ಅವರಿಂದ ಪರ್ಮಿಷನ್ ತಗೊಂಡು ಆಮೇಲೆ ಬೇಕಾದ್ರೆ ನೀವು ಚಾರ್ಜ್ ಶೀಟ್ ಹಾಕಿ ಅಂತ 17A ಈ ರೀತಿ ಹೇಳುತ್ತೆ ಒಟ್ಟಾರೆ ಈಗ ಇರತಕ್ಕಂಥದ್ದು. ಇನ್ನು 19A ಈಗೇನಿದು ಪ್ರಾಸಿಕ್ಯೂಷನ್ ಅಂತಂದ್ರೆ ಏನು? 19A ಅಡಿ ಅನುಮತಿ ಕೊಟ್ಟಿದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಬಹುದಾಗಿತ್ತು. 19A ರಾಜ್ಯಪಾಲರು ಆರಂಭದಲ್ಲೇ ತೆಗೆದುಹಾಕ್ಬಿಟ್ರು, ಕೊಡಕ್ ಬರಲ್ಲ ಅಂತ ಅಂದ್ಬಿಟ್ಟು. ಕೊಟ್ಟಿದ್ದಿದ್ರೆ
ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬಹುದಾಗಿತ್ತು. ಈಗ ಡೈರೆಕ್ಟ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಕ್ ಬರಲ್ಲ. ಈಗ ಬೇರೆ ಬೇರೆ ಕೇಸಲ್ಲಿ ಪೊಲೀಸರು ತನಿಖೆ ಮಾಡ್ತಾರೆ, ಹೋಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಕೊಟ್ಬಿಡ್ತಾರೆ. ಈ ದರ್ಶನ್ ಕೇಸಲ್ಲೆಲ್ಲ ಮಾಡಿದ್ರಲ್ಲ ಹಾಗೆ. ಇದ್ರಲ್ಲಿ ಹಂಗಲ್ಲ. ತನಿಖೆ ಮುಗಿದ ಮೇಲೆ ದೋಷಾರೋಪ ಪಟ್ಟಿ ಹಾಕೋದಕ್ಕೂ ರಾಜ್ಯಪಾಲರ ಪರ್ಮಿಷನ್ ಬೇಕು ಪ್ರತಿ ಹಂತದಲ್ಲೂ. ಯಾಕೆಂದ್ರೆ ಜನಪ್ರತಿನಿಧಿಗಳ ಆಕ್ಟ್ ಹಂಗೆ ಹೇಳೋದು. ಜನಪ್ರತಿನಿಧಿಗಳ ವಿಚಾರದಲ್ಲಿ ನ್ಯಾಯಾಧೀಶರು, ಜಡ್ಜು ಇಂಥವ್ರ ವಿಚಾರ ಬಂದಾಗ ಇದು ಅಟ್ರಾಕ್ಟ್ ಆಗುತ್ತೆ. ರಾಜ್ಯಪಾಲರು ಅನುಮತಿ ಕೊಡದಿರೋದ್ರಿಂದ ಈಗ ಸಿಎಂ ಸದ್ಯಕ್ಕೆ ನಿರಾಳರಾಗಿದ್ದಾರೆ. 19A ನಲ್ಲಿ ಕೊಟ್ಟುಬಿಟ್ಟಿದ್ರೆ ಇದು ನಾರ್ಮಲ್ ಕೇಸ್ ಆಗ್ಬಿಡ್ತಾ ಇತ್ತು, ಸಾರ್ವಜನಿಕರ ಕೇಸ್ ಆಗ್ಬಿಡ್ತಾ ಇತ್ತು. ಆದರೆ ಕೊಟ್ಟಿಲ್ಲದೆ ಇರೋದ್ರಿಂದ ಸದ್ಯಕ್ಕೆ ಸಿಎಂ ನಿರಾಳ. ಮತ್ತೆ ಇದು ತನಿಖೆ ಆಗಬೇಕು, ರಿಪೋರ್ಟ್ ರಾಜ್ಯಪಾಲರು ನೋಡಬೇಕು, ಸಾಕ್ಷಿಗಳು ನೋಡಬೇಕು, ಆಮೇಲೆ ಅವ್ರು ಪರ್ಮಿಷನ್ ಕೊಡಬೇಕು. ಹೀಗೆ ಸಾಕಷ್ಟು ವಿಚಾರಗಳಿದೆ. ಓಕೆ, ಇನ್ನು BNS 218 ಇದೆಯಲ್ಲ, ಅದನ್ನು ಹೇಳ್ಬೋಣ ಏನು ಅಂತಂದ್ಬಿಟ್ಟು. BNS 218 ಅಂತಂದ್ರೆ ಕೆಲವು ಪ್ರಕರಣಗಳಿಗೆ ಮಾತ್ರ ಇದನ್ನು ಅಪ್ಲೈ ಮಾಡ್ತಾರೆ. ಇದು ಈಗ ಬಂದಿರತಕ್ಕಂಥದ್ದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ. ಜಡ್ಜ್ ನೋಡಿ, ನಾ ಹೇಳಿದ್ದಲ್ಲ, ಜಡ್ಜ್ ಹಾಗೂ ಸಾರ್ವಜನಿಕ ಅಧಿಕಾರಿ ಅಲ್ಲ, ಜನಪ್ರತಿನಿಧಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಜಡ್ಜ್ಗಳು, ಕೋರ್ಟ್ ಜಡ್ಜ್ಗಳ ಮೇಲೆ ಏನಾದರೂ ಆರೋಪ ಬಂದರೆ, ಜನಪ್ರತಿನಿಧಿಗಳ ಮೇಲೆ ಬಂದರೆ, ಈಗ ನೋಡಿ ಸಿಎಂ ಮೂಡಾ ಪ್ರಕರಣದಲ್ಲಿ ಈ BNSS 218 ಅನ್ವಯಿಸಲ್ಲ. ಅಂದ್ರೆ ಅದನ್ನ ತೆಗೆದುಹಾಕಿದ್ದಾರೆ ಕೋರ್ಟಲ್ಲಿ. ಇವತ್ತು ಹೈಕೋರ್ಟ್ ಆದೇಶದಲ್ಲಿ ಅದರ ಮುಖಾಂತರ ನಿಮಗೆ ತನಿಖೆಗೆ ಅನುಮತಿ ಕೊಡಕ್ಕೆ ಬರಲ್ಲ ಅಂತ ಅದನ್ನ ತೆಗೆದುಹಾಕಿದ್ದಾರೆ. ಅದನ್ನೇ ಮುಖ್ಯಮಂತ್ರಿಗಳು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು. ಜನಪ್ರತಿನಿಧಿಗಳು, ಜಡ್ಜ್ ಇಂಥ ವಿಚಾರದಲ್ಲಿ ವಾದ ಪ್ರತಿವಾದದ ವೇಳೆ ತುಷಾರ್ ಮೆಹ್ತಾ ಕೂಡ ಈ ಅಂಶವನ್ನ ಉಲ್ಲೇಖ ಮಾಡಿದ್ರು. ಸಾಲಿಸಿಟರ್ ಜನರಲ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇರಬೇಕಾದ್ರೆ ತುಷಾರ್ ಮೆಹ್ತಾ ಅವರು ಕೂಡ 218 ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ 17A ಅಡಿ ಮಾತ್ರ ತನಿಖೆಗೆ ಪರಿಗಣಿಸಬೇಕು ಅಂತ ರಾಜ್ಯಪಾಲರ ಪರ ಅಪಿಯರ್ ಆಗಿದ್ದು ತುಷಾರ್ ಮೆಹ್ತಾ ಅವರೇ ಹೇಳ್ಬಿಟ್ಟಿದ್ರು. ಸೊ ಇದನ್ನ ಸ್ಪೆಸಿಫಿಕ್ ಆಗಿ ಸಿದ್ದರಾಮಯ್ಯನವರು ಒಂದು ಚಿಕ್ಕ ಪಟ್ಟಿ ಮಾಡಿಕೊಂಡು ಪ್ರೆಸ್ ಮೀಟಲ್ಲಿ ಅದನ್ನ ಮಾತ್ರ ಹೇಳಿ ಇನ್ ಡೀಟೇಲ್ ನಾನು ಓದಿದ ಮೇಲೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಏನು ಹೇಳಿದ್ರು ಸಿದ್ದರಾಮಯ್ಯನವರು ಅಂತ ನೋಡ್ಬೋಣ. ರಾಜ್ಯಪಾಲರು ಬಹಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ 17A 218 BNSS ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು 19 PC ಆಕ್ಟ್ ಅದರ ಮೇಲೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದರು. ನ್ಯಾಯಾಲಯ ಅಂದರೆ ಹೈಕೋರ್ಟು 17A ಸೀಮಿತಗೊಳಿಸಿ 218 ಸೆಕ್ಷನ್ 218 BNSS ಯಾಕಂದರೆ 19 PC ಆಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದರು. ಯಾಕಂದರೆ ದೂರದಾರರು ಕೇಳಿದ್ದು 19 PC ಆಕ್ಟ್ನಲ್ಲಿ ಕೂಡ ಕೇಳಿದರು. ಅದನ್ನು ಅವರೇ ತಿರಸ್ಕಾರ ಮಾಡಿದ್ರು. ನ್ಯಾಯಾಲಯ 218 BNSS ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತೀಯ ನ್ಯಾಯ ಸಂಹಿತೆ ಅಲ್ಲ ಸಂಹಿತೆ ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. I repeat, the order is read to be restrictive to an approval under section 17A of the Act. ಇವಾಗ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ಮೂಡಾ ವಿಷಯವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಈ ಆರೋಪ ಬಂದಾಗಲೂ ಮುಖ್ಯಮಂತ್ರಿಗಳ ಮುಖದಲ್ಲಿ ಇದೇ ಕಾನ್ಫಿಡೆನ್ಸ್ ಇತ್ತು, ನನ್ನಿಂದ ಏನ್ ತಪ್ಪಾಗಿದೆ, ಬದಲಿ ಕೇಳೋದು ಏನು ಅಪರಾಧನ ಅಂತ. ಇವತ್ತು ಆದೇಶ ಬಂದ ನಂತರದಲ್ಲೂ ಕೂಡ ಅದೇ ಕಾನ್ಫಿಡೆನ್ಸ್, ಅದೇ ರೀತಿಯ ಧೈರ್ಯ ಅವರಲ್ಲಿ ಮುಂದುವರೆದಿದೆ. ಇದಕ್ಕೆ ಕಾರಣ 17A ತನಿಖೆಗೆ ಅವಕಾಶ ಮಾಡಿಕೊಟ್ಟಿದ್ದು 218ಗೆ ಅವಕಾಶ ಇಲ್ಲದಿದ್ದಕ್ಕ ಅಥವಾ ಏನಿರಬಹುದು?
ದಿವ್ಯಾ ಬಹುಶಃ ಅದಕ್ಕೆ ಇರಬೇಕು ಅಂತ ಅನಿಸುತ್ತೆ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಅವರು ಪದೇ ಪದೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. 218 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನಿದೆ ಆ ಅಡಿಯಲ್ಲಿ ಹೈಕೋರ್ಟ್ ತನಿಖೆಗೆ ಆದೇಶವನ್ನ ಮಾಡಿಲ್ಲ. ರಾಜ್ಯಪಾಲರು ಅದರನ್ನು ಕೂಡ ಸೇರಿಸಿ ತನಿಖೆಗೆ ಆದೇಶವನ್ನ ಮಾಡಿದ್ರು ಅಥವಾ ಅನುಮತಿಯನ್ನ ಕೊಟ್ಟಿದ್ರು. ಅದಕ್ಕೆ ಹೈಕೋರ್ಟ್ ಒಪ್ಪಿಗೆಯನ್ನು ಕೊಟ್ಟಿಲ್ಲ. 17A ಅಡಿ ಅಂದ್ರೆ ಜನಪ್ರತಿನಿಧಿಗಳ ವಿರುದ್ಧ ಈ ರೀತಿಯಾದಂತಹ ದೂರು ಬಂದಂತಹ ಸಂದರ್ಭದಲ್ಲಿ ಪ್ರಾಥಮಿಕ ತನಿಖೆಯನ್ನು ನಡೆಸಬೇಕು ಅನ್ನುವಂತಹ 17A ಅಡಿಯಲ್ಲಿ ಮಾತ್ರ ಹೈಕೋರ್ಟ್ ಅನುಮತಿ ನೀಡಿದೆ ಅನ್ನುವ ಮೂಲಕ 218 ನಲ್ಲಿ ಅನುಮತಿ ಕೊಟ್ಟಿಲ್ಲ ಅನ್ನುವಂತ ಶೆಲ್ಟರ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಿಎಂ ಅವರು ಮುಂದಾಗಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿನೇ ಮುಂದಿನ ಪ್ರಕ್ರಿಯೆಗಳನ್ನ ಏನು ಪ್ರಾಥಮಿಕ ತನಿಖೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ 17A ಅಡಿಯಲ್ಲಿ ಏನು ಆದೇಶವನ್ನ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಾನೂನಿನ ಪ್ರಕ್ರಿಯೆಗಳು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಅವರು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಬಹುಶಃ ಇವತ್ತು ರಾತ್ರಿ ನಾಳೆ ಒಳಗಡೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದು ಚರ್ಚೆಯನ್ನ ಮಾಡಿ ನಾಳೆ ಕಾನೂನಿನ ಹೋರಾಟಗಳನ್ನ ಮಾಡಬಹುದು. ಡಬಲ್ ಬೆಂಚ್ ಹೋಗ್ಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಅನ್ನುವಂತ ಚರ್ಚೆಗಳನ್ನ ನಿರ್ಧಾರಗಳನ್ನ ಮಾಡ್ತಾರೆ. ಆದ್ರೆ ಈ ಒಂದು ಹೈಕೋರ್ಟ್ ಏನು ಕೇವಲ 17A ಬಗ್ಗೆ ಪ್ರಸ್ತಾಪ ಮಾಡಿದೆ ಅದಕ್ಕೆ ಸ್ವಲ್ಪ ಸಿದ್ದರಾಮಯ್ಯನವರು ರಿಲ್ಯಾಕ್ಸ್ ಆದಂತೆ ಕಾಣ್ತಿದೆ. ಹಾಗಾಗಿ ಮುಂದಿನ ಹೋರಾಟದ ಬಗ್ಗೆ ಪ್ಲಾನ್ ಅನ್ನು ರೂಪಿಸಿಕೊಳ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗೆ. ಮುಖ್ಯಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಆತುರದ ನಿರ್ಧಾರ ಏನಿಲ್ಲ ಈ ಕಾನೂನು ಹೋರಾಟದಲ್ಲಿ. ಇನ್ನೂ ಎಲ್ಲರ ಜೊತೆ ಕೂತು ನಾನು ಚರ್ಚೆ ಮಾಡಿ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದರೆ ನೋಡೋಣ.